train the elephant, ಜನರು ಈ ಆನೆಯನ್ನ ತರಬೇತಿಗೊಳಿಸುವಾಗ, when the elephant was a baby elephant, ಈ ಆನೆ ಮರಿಯಾಗಿರುವಾಗ, it is said they used the thin chain. ಅವರು ಒಂದು ಸಣ್ಣ ಸರಪಳಿಯನ್ನು ಉಪಯೋಗಿಸ್ತಾರೆ. They use the thin chain and they will chain over the legs. ಸಣ್ಣ ಸರಪಳಿಯಿಂದ ಆನೆ ಮರಿಯ ಕಾಲನ್ನ ಕಟ್ಟುತ್ತಾರೆ. So this baby elephant will try to walk. ಆನೆ ಮರಿ ನಡೆಯಲು ಪ್ರಯತ್ನ ಮಾಡುತ್ತೆ, ಪ್ರಾರಂಭಿಸುತ್ತೆ. As long as that length of chain helps, the elephant can walk. ಎಲ್ಲಿಯ ತನಕ ಸಣ್ಣ ಸರಪಣಿಯ ಉದ್ದ ಎಷ್ಟಿರುತ್ತೋ ಅಷ್ಟು ದೂರದ ತನಕ ಆನೆ ಮರಿ ನಡೆಯುತ್ತೆ. Then it cannot walk anymore. ನಂತರ ಆನೆ ಮರಿಗೆ ಮುಂದೆ ನಡೆಯಲಿಕ್ಕಾಗಲ್ಲ. So this has gone into the mind. ಇದು ಆನೆ ಮರಿಯ ಮನಸ್ಸಿನ ಒಳಗಡೆ ಹಾಗೆಯೇ ಇದ್ದು ಬಿಡ್ತು. Baby elephant grows. ಆನೆ ಮರಿ ಬೆಳೆಯಿತು. It has become a big in stature. ಹೇಗೆ ಬೆಳೆಯಿತು ಅನ್ನೋದಾದ್ರೆ ಗಾತ್ರದಲ್ಲಿ ದೊಡ್ಡ ಆನೆಯಾಯಿತು. Still they use the same thin chain. ದೊಡ್ಡ ಆನೆಯಾದ್ರೂ ಆ ಸರಪಳಿಯ ವ್ಯವಸ್ಥೆಯನ್ನೇ ಅದು ಉಪಯೋಗ ಮಾಡ್ತಾ ಇದೆ. Now if it uses its power, the chain will break. ಈಗ ಬೆಳೆದಿರುವ ಈ ಆನೆ ತನ್ನ ಬಲವನ್ನ ಉಪಯೋಗ ಮಾಡುವುದಾದ್ರೆ ಆ ಸಣ್ಣ ಸರಪಳಿ ಕಿತ್ತು ಹೋಗುತ್ತೆ. But it does not know that. ಆದ್ರೆ ಇದು ಆನೆಗೆ ಗೊತ್ತಿಲ್ಲ. Because from it was a baby, ಯಾಕಂದ್ರೆ ಅದು ಮರಿಯಾಗಿರುವ ಅಂದಿನಿಂದ for her mind the waves, the signals have gone inside. I'm chained, I cannot walk anymore. ಅದರ ಮನಸ್ಸಿನ ಒಳಗಡೆವಂತ ಯೋಚನೆ ವ್ಯವಸ್ಥೆ ಎಲ್ಲ ಏನಾಗಿತ್ತು ಅನ್ನೋದಾದ್ರೆ, ನಾನು ಇಷ್ಟೇನೆ ನಡೆಯಲಿಕ್ಕಾಗದು, ಇನ್ನು ಮುಂದೆ ನಡೆಯಲಿಕ್ಕಾಗಲ್ಲ. Sometimes this is the story of the believers. ಕೆಲವೊಮ್ಮೆ ನೋಡುವಾಗ ಇದು ವಿಶ್ವಾಸಿಗಳ ಕಥೆಯಾಗಿರುತ್ತೆ. When you were in the world, ನೀವು ಲೋಕದಲ್ಲಿ ಇದ್ದಾಗ, when you were in the sin, ನೀವು ಪಾಪದಲ್ಲಿ ಇದ್ದಾಗ, right, you were chained. ನೀವು ಸರಪಣಿಯಿಂದ ಬಂಧಿಸಲ್ಪಟ್ಟಿದ್ರಿ. You could not walk in freedom. You could not enjoy the joy of the freedom. ನೀವು ಬಿಡುಗಡೆಯೊಂದಿಗೆ ಜೀವಿಸಲಿಕ್ಕೆ ಆಗ್ತಾ ಇರಲಿಲ್ಲ, ಬಿಡುಗಡೆಯ ಆನಂದದಲ್ಲಿಯೂ But ಜೀವಿಸಲಿಕ್ಕೆ now ಆಗ್ತಾ the ಇರಲಿಲ್ಲ. story is not the same. ಆದ್ರೆ ಈಗ ಕತೆ ಮೊದಲಿನ ಹಾಗೆಯೇ ಇಲ್ಲ. Hey, my dear friend, you are released. ನನ್ನ ಸ್ನೇಹಿತರೆ, ನೀವು You are ಬಿಡುಗಡೆಯಾಗಿದ್ದೀರಿ, liberated. ನೀವು ಸ್ವಾತಂತ್ರ್ಯ